ಆ್ಯಕ್ಚುಲಿ ಇನ್ನೊಂದು ರಿಕ್ವೆಸ್ಟ್ ಇತ್ತು. ಇಷ್ಟೊಂದು ಫಾರ್ಮಾಲಿಟೀಸ್ ಯಾಕೆ? ಅದೇನು ಅಂತ ಹೇಳ್ಬೋದಲ್ವಾ? ಅದು ವಿಷಯನೇ ಆಗಿದೆ ಜೀವ. ನಾನು ಮಹಿಮಾಗೆ ಒಂದು ಗಿಫ್ಟ್ ಕೊಡೋಣ ಅಂತಿದ್ದೀನಿ. ಅದು ನಿನಗೆ ಇಷ್ಟ ಆಗದೆ ಹೋದರೆ ಏನು ಮಾಡೋದು ಅನ್ನೋ ಯೋಚನೆ. ಅದಕ್ಕೆ ನಿನ್ನ ಹತ್ರ ಮಾತಾಡಿ ಪರ್ಮಿಷನ್ ತೊಗೊಂಡು ಆಮೇಲೆ ಗಿಫ್ಟ್ ಕೊಡೋಣ ಅಂತ. ಅದಕ್ಕೇನಂತೆ, ಒಂದು ಗಿಫ್ಟ್ ತಾನೆ. ನೀವುಂಟು, ನಿಮ್ಮ ತಂಗಿ ಉಂಟು, ಧಾರಾಳವಾಗಿ ಗಿಫ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಜೀವ. ನೀನು ಎಲ್ಲಿ ಬೇಡ ಅಂದ್ಬಿಡ್ತೀವಿ ಅಂತ ಭಯ ಆಗಿತ್ತು ನನಗೆ. ಅಯ್ಯೋ, ಬನ್ನಿ ಕೆಳಗಡೆ ಇದೆ ಗಿಫ್ಟ್. ಎಲ್ಲರೂ ಬನ್ನಿ ಪ್ಲೀಸ್. ಗಿಫ್ಟ್ ಕಾರಲ್ಲಿ ಇರಬೇಕು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರಾ? ಅಪ್ಪ ಎಲ್ಲಿ? ಫೋನ್ ತಗೊಂಡು ಆಚೆ ಹೋದ್ರಲ್ಲ, ಅಲ್ಲೇ ಇರ್ತಾರೆ. ಬಾ ಬಾ. ಅಮ್ಮಂಗೆ ನಾನು ಎಲ್ಲಿದ್ದೀನಿ ಅಂತ ಹೇಳೋದೇ ಮರ್ತೋಯ್ತು. ಅವ್ರೇನಾದರೂ ಟೆನ್ಷನ್ ಮಾಡ್ಕೊಂಡಿದ್ರೆ. ಚಾರ್ಜರ್ ಬೇರೆ ತಂದಿಲ್ಲ. ಇಲ್ಲೆಲ್ಲಾದರೂ ಚಾರ್ಜರ್ ಸಿಗುತ್ತಾ ನೋಡೋಣ. ಚಾರ್ಜರ್ ಸಿಗ್ತಾ ಇಲ್ವಲ್ಲ, ಏನು ಮಾಡಲಿ? ನಾನು ನೋಡು ಎಂಥ ದಡ್ಡಿ. ಇಷ್ಟೆಲ್ಲ ಹುಡ್ಕೋ ಬದಲು ಜಯದೇವ್ ಅವ್ರನ್ನೇ ಕೇಳ್ಬೋದಲ್ಲ. ಹಲೋ ಬಾಯ್ಸ್. ಪಾರ್ಟಿ ಶುರು ಆಗಿದೆ. ಲೆಟ್ ಮೀ ಜಾಯಿನ್. ಬಾಯ್ಸ್, ಚಿಯರ್ಸ್. ಏನ್ ಜೈ, ಏನೋ ಸರ್ಪ್ರೈಸ್ ಅಂದೆ? ಸರ್ಪ್ರೈಸ್ ಅದ್ನ? ನೋ 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 ನೋ, ಇಟ್ಸ್ ನಾಟ್ ಅ ಸರ್ಪ್ರೈಸ್. ಇಟ್ಸ್ ಅ ರಿವೆಂಜ್. ಏನೋ ರಿವೆಂಜಾ? ಎಸ್, ಇಟ್ಸ್ ಅ ರಿವೆಂಜ್. ಏನೋ ಅದು? ಸ್ವಲ್ಪ ಅರ್ಥ ಆಗೋ ಥರ ಬಿಡಿಸೇಳು. ಐ ಆಮ್ ಅ ಹಂಟರ್. ನಾನು ನನ್ನ ಗುರಿನ ಚೇಸ್ ಮಾಡಲ್ಲ, ಹಂಟ್ ಮಾಡ್ತೀನಿ. ಈಗ ಯಾರನ್ನ ಹಂಟ್ ಮಾಡ್ಬೇಕು ಅನ್ಕೊಂಡಿದ್ಯೋ? ಬಟರ್ಫ್ಲೈ. ಶಾರ್ಪ್ ಐಸ್, ಬ್ಯೂಟಿಫುಲ್ ಫೇಸ್. ನೋಡೋ ಮೊದಲನೇ ನೋಡ್ದಲ್ಲೇ ಯಾರನ್ನು ಬೇಕಾದ್ರೂ ಸೆಳೆಯೋ ಅಂತ ಆ ಒಂದು ಬಟರ್ಫ್ಲೈ ಇದೆ. ಚಾನ್ಸ್ ಸಿಕ್ಕಿದೆ. ಈಗ ಆ ಬಟರ್ಫ್ಲೈನ ಯೂಸ್ ಮಾಡಿಕೊಂಡು ನನ್ನ ಲೈಫಲ್ಲಿ ಆಟ ಆಡ್ತಿರೋರ ಕಣ್ಣಲ್ಲಿ ನೀರು ಬರ್ಸೋದೆ ನನ್ನ ಗುರಿ. ಜೈ, ಪಕ್ಕ ಇಂಟರ್ನ್ಯಾಷನಲ್ ಪ್ಲೇಯರ್ ಕಣೋ ನೀನು. ಯಾರನ್ನೂ ಬಿಡಲ್ಲ. ಒಬ್ರು ಏನಾದರೂ ಇವ್ನಿಗೆ ಇಷ್ಟ ಆದ್ರು ಅಂದರೆ ಮುಗೀತು. ಏನೇ ಆದ್ರೂ ಅವ್ರನ್ನ ಬುಟ್ಟಿಗೆ ಬೀಳ್ಸ್ಕೊಂಡೇ ಬೀಳ್ಸ್ಕೊತೀಯಲ್ಲ. ಎಸ್, ದ್ಯಾಟ್ ಇಸ್ ಜೆಡಿ. ಈ ಜೆಡಿ ದೊಡ್ಡ ಕೇಡಿ. ದಯವಿಟ್ಟು ಕಂಡ್ರ ಇದನ್ನ ಯಾರಿಗೂ ಹೇಳ್ಬೇಡಿ. ಜೈ, ನೀನೇನು ಶಾಯರಿ ಎಲ್ಲ ಬರೀ ಸ್ಟಾರ್ಟ್ ಮಾಡ್ಬಿಟ್ಟೆ. Hey guys, come on, enjoy the party, have fun, have drinks. ಕಮ್. ಇದೆ ಗಿಫ್ಟ್. Wow, Anna. This is so nice. Thank you. Thank you so much. ಜೀವ ತಗೋ. ಅಪ್ಪ, ಗೌತಮ್ ಅವರು ಮಹಿಮಾ ಮೇಲೆ ಇಟ್ಟಿರೋ ಕಾಳಜಿಗೋಸ್ಕರ ಇದನ್ನ ಗಿಫ್ಟ್ ಮಾಡ್ತಿದ್ದಾರೆ. ಇಂಥ ಸಮಯದಲ್ಲಿ ಅವಳಿಗೆ ಓಡಾಡೋದಕ್ಕೆ ಸೇಫ್ ಆಗಿರ್ಲಿ, ಕಂಫರ್ಟಬಲ್ ಆಗಿರ್ಲಿ ಅನ್ನೋ ಉದ್ದೇಶ ಬಿಟ್ಟರೆ ಅವ್ರ ಮನಸ್ಸಲ್ಲಿ ಇನ್ನೇನೂ ಇಲ್ಲ. ದಯವಿಟ್ಟು ಇದನ್ನ ತಂಗಿನ ತುಂಬಾ ಪ್ರೀತಿಸೋನು, ತಂಗಿನೇ ಸರ್ವಸ್ವ ಅಂತ ಅನ್ಕೊಂಡಿರೋ ಒಬ್ಬ ಅಣ್ಣ ಕೊಡ್ತಿರೋ ಉಡುಗೊರೆ ಆಗಿ ನೋಡಿ. ಅದ್ರ ಹೊರತಾಗಿ ಇದಕ್ಕೆ ಬೇರೆ ಯಾವ ಅರ್ಥನೂ ಹುಡ್ಕಕ್ ಹೋಗ್ಬೇಡಿ. ಅದರಿಂದ ಏನ್ ಫೀಲಿಂಗ್ಸ್ ಇದೆ ಅಂತ ನನ್ಗೆ ಗೊತ್ತು. ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ, ಪ್ಲೀಸ್ ಇದನ್ನ ಒಪ್ಕೊಳ್ಳಿ. ಗೌತಮ್ ಅವ್ರಿಗೆ ಯಾವುದೇ ಕಾರಣಕ್ಕೂ ನಿರಾಶೆ ಮಾಡಬೇಡಿ ಪ್ಲೀಸ್.
ರೀ ಪಾಪ ನಮ್ಮ ಭೂಮಿ ಇಷ್ಟೊಂದು ಕೇಳ್ಕೊತಾ ಇದ್ದಾಳೆ, ತಗೊಳ್ರಿ. ಪ್ಲೀಸ್ ಅಪ್ಪ. ಜೀವ, ಯಾರಿಗೆ ಆದರೂ ಇದೊಂಥರ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ನನಗೆ ಗೊತ್ತು. ಬಟ್ ಇಷ್ಟೇ ನನ್ನ ರಿಕ್ವೆಸ್ಟ್, ನಿನಗೋಸ್ಕರ ಇದನ್ನು ತಗೋಬೇಡ. ನಿನಗಾಗಲಿ ನಿನ್ನ ಮನೆಯವ್ರಿಗಾಗಲಿ ಇದರ ಅಗತ್ಯ ಇಲ್ಲ. ನೀವು ಇದನ್ನು ಬಯಸೋರು ಅಲ್ಲ. ನಿಮಗೆ ಎಷ್ಟು ಸ್ವಾಭಿಮಾನ ಇದೆ ಅಂತ ನನಗೆ ಗೊತ್ತು. ನೀವೆಷ್ಟು ಪ್ರಿನ್ಸಿಪಲ್ಡ್ ಅಂತ ನನಗೆ ಗೊತ್ತು. ಅದ್ರ ಬಗ್ಗೆ ನನ್ನ ಗೌರವ ಇದೆ. ಯಾರನ್ನು ಅವಮಾನಿಸೋ ಉದ್ದೇಶ ಅಲ್ಲ, ಅಥವಾ ನನ್ನ ತಂಗಿಗೇನೋ ಕೊರತೆ ಇದೆ ಅದನ್ನು ನಾನು ಪೂರೈಸ್ತಾ ಇದ್ದೇನೆ ಅನ್ನೋ ದೊಡ್ಡಸ್ಕೇನೋ ಅಲ್ಲ. ನನ್ನ ತಂಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಒಬ್ಬ ಅಣ್ಣನಾಗಿ ತಂದೆ ಸ್ಥಾನದಲ್ಲಿ ನಿಂತು ಇದನ್ನು ಕೊಡ್ತಾ ಇದ್ದೀನಿ. ಇದನ್ನ ನಿನಗೋಸ್ಕರ ತಗೊಳ್ದೇ ಇದ್ರು ನನ್ನ ತಂಗಿಗೋಸ್ಕರನಾದರೂ ತಗೋ ಪ್ಲೀಸ್. ರೀ ನೀವಾದರೂ ಹೇಳ್ರಿ, ನೀವು ಹೇಳಿದ್ರೆ ಅವ್ನು ತಗೋತಾನೆ. ಹ್ಯಾಪಿ ಅಣ್ಣ. ಥ್ಯಾಂಕ್ ಯು. ಜಯದೇವ್ರು ಎಲ್ಲಿ ಹೋದ್ರು? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಬಂದೆ. ಪದೇ ಪದೇ ಬೆಲ್ ಮಾಡ್ತೀರಾ ಅಷ್ಟು? ಏನ್ರಿ ನನ್ನ ಟಿ ಶರ್ಟ್ನೆಲ್ಲ ಹಾಳು ಮಾಡ್ಬಿಟ್ರಲ್ಲ. ಅಲ್ಲ, ನನ್ನ ಟಿ ಶರ್ಟ್ ಹಾಳು ಮಾಡೋದೇ ನಿಮ್ಮ ಅಜೆಂಡಾ ಆಗೋಗಿದೆ ಅಲ್ವಾ? ಪದೇ ಪದೇ ನೀವು ಅದನ್ನೇ ಮಾಡ್ತಾ ಇರ್ತೀರಾ. ಓ ಗಾಡ್, ನನಗೇನು ಮಾಡಲಿ? ಐ ಮೀನ್, ನನ್ನ ಟಿ ಶರ್ಟ್ನ ಹಾಳು ಮಾಡ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದ. ನನ್ನ ಡ್ರೆಸ್ನ ಹಾಳು ಮಾಡೋಕ್ಕೆ ಅಂತ ನೀವು ನನ್ನ ಮುಂದೆ ಬಂದ್ರಾ? ಅಲ್ಲ ಕಣ್ರಿ, ನಾನು ಏನು ಮಾಡಿದ್ದೀನಿ ಅಂತ ನೀವು ಈ ಥರ ಮಾಡ್ತಾ ಇದ್ದೀರಾ? ಹೋಗಿ ಹೋಗಿ ಯಾವಾಗಲೂ ನನ್ನ ಟಿ ಶರ್ಟ್ನೇ ಟಾರ್ಗೆಟ್ ಮಾಡ್ತಾ ಇರ್ತೀರಾ ನೀವು. ಪಾಪ ನನ್ನ ಟಿ ಶರ್ಟು ಏನ್ರಿ ಪಾಪ ಮಾಡಿತ್ತು? ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊತೀರಾ? ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡ್ತೀರಾ? ಅವಕಾಶ ಕೊಡ್ತೀನಿ, ಮಾತಾಡಿ. ಆದರೆ ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕೆಂದ್ರೆ ನನಗೆ ತುಂಬಾನೇ ಕೋಪ ಬರ್ತಾ ಇದೆ. ನನ್ನ ಟಿ ಶರ್ಟ್ ನೋಡಿ, ನೀವು ಬರ್ತೀರಾ ಅಂತ ನನಗೇನು ಕನಸು ಬಿದ್ದಿತ್ತಾ, ಅಥವಾ ನನ್ನ ಲಿಪ್ಸ್ಟಿಕ್ ಗೊತ್ತಿತ್ತಾ ನೀವು ಬರ್ತೀರಾ ಅಂತ? ನಂದೇನು ಮಿಸ್ಟೇಕ್ ಇಲ್ಲ, ಈ ಫ್ಲೋರ್ದು ಎಲ್ಲ ಇದ್ರದ್ದೇ ಮಿಸ್ಟೇಕು. ಓಹ್, ಹಾಗಂತೀರಾ ನೀವು? ನೀವು ಕೊಡ್ತಾ ಇರೋ ರೀಸನ್ನು ಸ್ವಲ್ಪ ರೀಸನೇಬಲ್ ಆಗೇ ಇದೆ. ಐ ಮೀನ್, ನೀವು ಹೇಳ್ತಾ ಇರೋದ್ರಲ್ಲೂ ಒಂದು ಪಾಯಿಂಟ್ ಇದೆ, ಅದನ್ನ ನಾನು ಒಪ್ಕೋತೀನಿ. ಈ ಫ್ಲೋರೇ ಸರಿ ಇಲ್ಲ. ಪಾಪ ನೀವೇನು ಮಾಡ್ತೀರಲ್ವಾ? ಯಾರೇನು ಮಾಡೋಕ್ಕಾಗತ್ತೆ ಅಲ್ವಾ? ಸದ್ಯ ನೀವು ಒಪ್ಕೊಂಡ್ರಲ್ಲ, ನಿಮ್ ಕೋಪ ನೋಡಿ ಎಲ್ಲಿ ನನ್ನ ಮೇಲೆ ವಾರ್ ಡಿಕ್ಲೇರ್ ಮಾಡ್ಬಿಡ್ತೀರಾ ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ವಾರ ನಾನಾ? ರೀ, ನನಗೆ ಪೀಸ್ ಅಂದರೆ ತುಂಬ ಇಷ್ಟ. ಐ ಆಮ್ ವೆರಿ ಪೀಸ್ಫುಲ್ ಗಾಯ್. ಐ ಮೀನ್, ಈ ಪೀಸ್ ಆಗಿರೋ ಮೈಂಡ್ಗಳೆಲ್ಲ ಒಟ್ಟಿಗೆ ಗುಡ್ಸಿ ಎಲ್ಲ ಕಡೆ ತುಂಬಾನೇ ಪೀಸ್ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವು ಮಿಸ್ಟೇಕ್ ಮಾಡ್ಕೋಬೇಡಿ, ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೂ ಒಳ್ಳೆಯವನೇ. ಕೆಟ್ಟೋರ್ಗು ಅಂದ್ರೆ ನನ್ ಕೆಟ್ಟೋಳು ಅಂತನಾ? ರೀ, ನಾನು ಎಲ್ಲ ಆ ಥರ ಹೇಳ್ತಾ ಇದ್ದೀನಿ. ನೀವು ತುಂಬಾನೇ ಒಳ್ಳೆಯವ್ರ ಕಡೆ. ನಾನು ನನ್ನ ಬಗ್ಗೆ ಹೇಳ್ಕೊತಾ ಇದ್ದೆ ಅಷ್ಟೇ. ಸರಿ, ಬನ್ನಿ. ನಂಗೊಂದು ಈವೆಂಟ್ ಹೋಗ್ಬೇಕಿತ್ತು, ಆದ್ರೆ ಈ ಅವತಾರದಲ್ಲಿ ಹೆಂಗೋ? ಐ ಮೀನ್, ನನ್ನ ಹತ್ರ ಒಂದು ಪೇರ್ ಡ್ರೆಸ್ಸು ಇಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ನನ್ನ ಜೊತೆನೆ ಯಾಕೆ ಯಾವಾಗ್ಲೂ ಈ ಥರ ಆಗುತ್ತೋ? ಐ ಡೋಂಟ್. ಐಶು, ಯಾಕೆ ಅಷ್ಟೊಂದು ಫೀಲ್ ಆಗ್ತಾ ಇದ್ದೀರಾ? ಓ,
ಗರ್ಲ್ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ರಾ? ಏನು ಡೇಟಿಂಗಾ? ರೀ ಈಗಷ್ಟೇ ಇವೆಂಟ್ಗೆ ಹೋಗ್ತಾ ಇದೀನಿ ಅಂತ ಹೇಳಿ ಅಲ್ಲ ಪದೇ ಪದೇ ಅದನ್ನೇ ಕೇಳ್ತಾ ಇರ್ತೀರಲ್ಲ, ಅದೊಂದೇ ನೆನಪಾಗದ ನಿಮಗೆ? ಅಜಿಫ್ ಗಂಡು ಮಕ್ಕಳು ಗರ್ಲ್ ಫ್ರೆಂಡ್ನ ಮೇಂಟೈನ್ ಮಾಡೋದೇ ಅಲ್ಟಿಮೇಟ್ ಗೋಲ್ ಥರ ನೋಡಿ. ಆ ಥರ ಎಲ್ಲ ಏನೂ ಇಲ್ಲ, ನಿಮ್ಮ ತಲೆಯಿಂದ ತೆಗ್ದಾಕಿ. ಹೌದು, ನೀವು ಹೆಂಗೆ ಇಲ್ಲಿಗೆ ಬಂದ್ರಿ? ಅದು ನಮ್ಮ ಫಾರ್ಮ್ ಹೌಸ್ಗೆ ದಾರಿ ತಪ್ಪಿ ಬಂದೆ. ಏನು ಹೇಳ್ತಾ ಇದ್ದೀರಾ? ದಾರಿ ತಪ್ಪು ಬಂದ್ರಾ? ಸಾರಿ, ವಾಸ್ ಜಸ್ಟ್ ಕಿಡಿಂಗ್. ಆ್ಯಕ್ಚುಲಿ ನಾನು ಶೂಟ್ ಮುಗಿಸ್ಕೊಂಡು ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಜಯದೇವ್ ಅವರು ನಾನು ಆನ್ ದಿ ವೇ ಹಾಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ರಿಗೆ ಅವ್ರ ಫ್ರೆಂಡ್ ಕಾಲ್ ಮಾಡಿದ್ರು. ಸೊ ಅವ್ರು ಇಲ್ಲಿಗೆ ಬಂದರು, ನಾನು ಅವ್ರ ಜೊತೆ ಇಲ್ಲಿಗೆ ಬರಬೇಕಾಯ್ತು. ಅವರೇನೋ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾರೆ, ನಾನು ಇಲ್ಲಿ ಕೂತಿದ್ದೀನಿ. ನಲ್ಲಿ ನನ್ನ ಟೀ ಶರ್ಟ್ನ ಹಾಳು ಮಾಡಬೇಕು ಅಂತಾನೆ ಬಂದಿದೆ. ಅಲ್ಲ, ನನ್ನ ಬ್ಯಾಡ್ ಲಕ್ ನೋಡಿ, ನೀವು ಬರೋ ಟೈಮ್ಗೆ ನಾನು ಬಂದಿದ್ದೀನಿ. ಮೊದಲೇ ಗೊತ್ತಿದ್ರೆ ನಾನು ಈ ಕಡೆ ಬರ್ತಾನೆ ಇರಲಿಲ್ಲ. ಅದಕ್ಕೆ ಅಷ್ಟೊಂದು ವರಿ ಮಾಡ್ಕೋತಾ ಇದ್ದೀರಾ? ಕಲೆ ಆಗಿರೋದು ಟೀ ಶರ್ಟ್ ಮೇಲೆ ತಾನೆ. ಜಾಕೆಟ್ ಇದೆ, ಜಾಕೆಟ್ ಬಟನ್ನ ನೀಟಾಗಿ ಹಾಕ್ಕೊಳ್ಳಿ. ಸಿಂಪಲ್, ಕಲೆ ಕಾಣಿಸೋದಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲ. ಇನ್ನೇನು ಮಾಡೋದು? ಬೇರೆ ಆಪ್ಷನ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಅಯ್ಯೋ ಅದೇ ಸರಿ, ಟೆನ್ಷನ್ಗೆ ಬಿಸಿ ಆಗಿರೋ ನಿಮ್ಮ ತಲೆನ ಈ ಜ್ಯೂಸ್ ಕುಡಿದು ಕೂಲ್ ಮಾಡ್ಕೊಳ್ಳಿ. ಭಾಳ ಕ್ರಿಮಿನಲ್ ಆಗಿದ್ದೀರಾ ಕಣ್ರಿ ನೀವು. ಮಾಡೋದೆಲ್ಲ ಮಾಡ್ಬಿಟ್ಟು ಚೆನ್ನಾಗಿ ಮಸ್ಕ ಹೊಡಿತಾ ಇದ್ದೀರಾ. ತಗೊಳ್ಳಿ. ಥ್ಯಾಂಕ್ ಯು. ಚಿಯರ್ಸ್. ಚಿಯರ್ಸ್. ಯಾಕೋ ಕೆಲಸನೇ ಸಾಕ್ತಿಲ್ಲ ಕಣೆ ಭೂಮಿ, ಮುಗಿತಾನೆ ಇಲ್ಲ ನೋಡು. ಯಾಕೆ ಟೆನ್ಷನ್ ಮಾಡ್ಕೋತೀಯಮ್ಮ? ಎಲ್ಲ ಟೈಮ್ ಸರಿಯಾಗಿ ಆಗೋಗುತ್ತೆ. ಅಪ್ಪ ಎಷ್ಟೊತ್ತು ಬರ್ತಾಳಮ್ಮ? ಅವಳು ಶೂಟಿಂಗ್ ಇದೆ ಅಂತ ಹೋದ್ಲು ಬೆಳಗ್ಗೆನೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಫೋನ್ ಮಾಡಿದೆ, ಹೊರಟಿದ್ದೀನಮ್ಮ, ದಾರಿಲಿ ಅದೇನೋ ಜಯದೇವ್ ಅವ್ರು ಸಿಕ್ಕಿದ್ರು, ಅವ್ರು ಡ್ರಾಪ್ ಮಾಡ್ತಾರಂತೆ ಅಂತಂದ್ಲು. ಸರಿ, ಅವ್ರು ಬಿಡ್ತಾರಲ್ಲ ಅಂತ ಸುಮ್ಮನೆ ಅದೇ. ಇಷ್ಟೊತ್ತಿಗೆ ಬರ್ಬೇಕಿತ್ತಪ್ಪ, ಯಾಕೋ ಬಂದಿಲ್ಲ. ಒಂದ್ಸಲಿ ಫೋನ್ ಮಾಡಿ ನೋಡು. ಫೋನಲ್ಲಿ ಇಟ್ಟ ನಾನು ಅಲ್ಲಿದನು. The number you're calling is currently switched off. ಸ್ವಿಚ್ ಆಫ್ ಬರ್ತಿದೆ. ಸ್ವಿಚ್ ಆಫಾ? ಜಯದೇವ್ ಅವ್ರು ಕೇಳೋಣ ಅಂದರೆ ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಗೌತಮ್ ಅವ್ರಿಗೆ ವಿಚಾರಿಸಕ್ಕೆ ಹೇಳ್ತೀನಿ. ಅವ್ರ ಆಚೆ ಫೋನ್ ಬಂತು ಅಂತ ಆಚೆ ಹೋದ್ರು ನೋಡು. ಆಫೀಸ್ ಕಾಲಲ್ಲಿ ಬ್ಯುಸಿಯಾಗಿರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಅತ್ತೆ ಕೇಳ್ತೀನಿ. ಹೇಳು ಭೂಮಿಕಾ. ಅತ್ತೆ, ಜಯದೇವ್ ಅವ್ರ ನಂಬರ್ ಬೇಕಿತ್ತು. ಜಯದೇವ್ ನಂಬರ? ಯಾಕಮ್ಮ? ಅಮ್ಮ ಅಪ್ಪಿಗೆ ಸ್ವಲ್ಪ ಹೊತ್ತು ಮುಂಚೆ ಕಾಲ್ ಮಾಡಿದ್ರಂತೆ. ಜಯದೇವ್ ಅವರು ಅವ್ರಿಗೆ ಡ್ರಾಪ್ ಮಾಡೋಕ್ಕೆ ಮನೆಗೆ ಬರ್ತಿದ್ದಾರೆ ಅಂತ ಹೇಳಿದ್ಲು. ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಅಪ್ಪಿ ಫೋನ್ ಸ್ವಿಚ್ ಆಫ್ ಆಗಿದೆ, ಅದೇ ಎಲ್ಲಿದ್ದಾರೆ ಅಂತ ಕೇಳೋಕ್ಕೆ ಜಯದೇವ್ ಅವ್ರ ನಂಬರ್ ಬೇಕಿತ್ತು. ಹೌದಾ? ಸರಿಮ್ಮ, ನಾನೇ ವಿಚಾರಿಸ್ತೀನಿ. ಹಾಂ ಸರಿ, ಓಕೆ ಅತ್ತೆ, ಥ್ಯಾಂಕ್ ಯು. ಏನಂತೆ? ಅವರೇ ಮಾತಾಡಿ ಹೇಳ್ತಾರೆ. ಒಳ್ಳೇದು. ಜೈ ಇವಳನ್ನ ಎಲ್ಲಿಗೆ ಕರ್ಕೊಂಡು ಹೋಗಿರ್ಬೋದು? ಮಾಮ್ ಯಾಕೆ ಫೋನ್ ಮಾಡ್ತಿದ್ದಾಳೆ? ಫೋನ್ ತೆಗಿತಾ ಇಲ್ವಲ್ಲ ಇವನು? ಈ ಮನೇಲಿ ಏನು ನಡೀತಾ ಇದೆ, ಯಾರ್ಯಾರು ಏನು ಮಾಡ್ತಿದ್ರೆ ಒಂದು ಗೊತ್ತಾಗ್ತಾ ಇಲ್ಲ. ನೀನು ನೋಡಿದ್ರೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಕುಡಿತಾ ಇದೆಯಲ್ಲ. ಯಾಕೆ ಸಿಸ್ಟರ್ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಏನಾಯ್ತು? ಜೈಯಲ್ಲಿ ಗೊತ್ತಿಲ್ಲಪ್ಪ, ನನಗೇನು ಹೇಳೋಗಿಲ್ಲವ. ಅವನ ಅಪೇಕ್ಷೆನ ಪಿಕ್ ಮಾಡ್ಕೊಂಡು ಎಲ್ಲೋ ಹೋಗಿದ್ದಾನಂತೆ. ಹೌದಾ? ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಅವಳ ಮನೆಯವರು ಗಾಬರಿಯಾಗಿ ನನಗೆ ಫೋನ್ ಮಾಡಿದ್ದಾರೆ. ನಾನು ಫೋನ್ ಮಾಡಿದ್ರೆ ಅವ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನೀನು ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ತಿಳ್ಕೊ. ಇರು ಒಂದು ನಿಮಿಷ. ಸಿಸ್ಟರ್, ಫೋನ್ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಇವನ್ ಯಾಕೆ ಅವಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು? ಈ ವಿಷಯ ಗೌತಮ್ಗೂ ಆ ಮುದುಕಿಗೂ ಗೊತ್ತಾದ್ರೆ ಮನೆಯಲ್ಲಿ ದೊಡ್ಡ ಸೀನೆ ಕ್ರಿಯೇಟ್ ಆಗತ್ತೆ. ಸಿಸ್ಟರ್, ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿದೆ?
ಅವ್ನು ಎಷ್ಟೋ ಸರ್ತಿ ತನ್ನ ಫ್ರೆಂಡ್ಸನ್ನು ಪಿಕಪ್ ಮಾಡ್ಕೊಂಡು ಹೋಗಿದ್ದಾನೆ. ಅವನಂತ ಹುಡುಗ ಅಲ್ಲ ಸಿಸ್ಟರ್. ಅಣ್ಣ ಅವರು ಹೈ ಕ್ಲಾಸ್ ಸೊಸೈಟಿಯವರೆಲ್ಲ ಮಿಡ್ಲ್ ಕ್ಲಾಸ್ ಜನ. ಅವ್ರ ಮೈಂಡ್ ಸೆಟ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮನೆವರೆಗೂ ಫೋನ್ ಮಾಡಿದ್ದಾರೆ ಅಂತಂದರೆ ಅವ್ರು ಎಷ್ಟು ಗಾಬರಿಯಾಗಿರಬೇಕು. ಇನ್ನೊಂದ್ಸಲ ಫೋನ್ ಮಾಡೋಣ. ಓಕೆ, ಟ್ರೈ ಮಾಡ್ತೀನಿ. ರಿಂಗ್ ಆಗ್ತಾರೆ. ಫೋನ್ ಕಟ್ ಮಾಡ್ದ ಸಿಸ್ಟರ್. ಅಣ್ಣ, ನಿನ್ನ ಹತ್ರ ಅವ್ನು ಏನೂ ಹೇಳಿಲ್ವಾ? ನಿಜ ಹೇಳು. ಅಯ್ಯೋ ದೇವ್ರೆ ಸಿಸ್ಟರ್, ನಿಜವಾಗ್ಲೂ ನನಗೆ ಅವ್ನು ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತೇ ಇಲ್ಲ. ಮತ್ತೆ ಎಲ್ಲಿಗೆ ಹೋಗಿದ್ದಾನ ಅವನು? ಸಿಸ್ಟರ್, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆಮೇಲೆ ನಾನು ಹಿಂಗೆ ಹೇಳಿದೆ ಅಂತ ಅವನಂತೂ ಹೇಳಕ್ಕೋಬೇಡ. ಏನದು? ಅದು ಗೌತಮ್ ಮದುವೆ ದಿನದಿಂದ ಅವನನ್ನು ನೋಡ್ತಾ ಇದ್ದೀನಿ. ನಿನ್ನ ಮಗ ಅಪೇಕ್ಷೆನ ಒಂದು ಥರ ನೋಡ್ತಾನೆ. ಅವನ ಹಾವ ಭಾವ ನಡೆ ನುಡಿ ನೋಡಿದ್ರೆ ನೆಕ್ಸ್ಟ್ ಭೇಟಿ ಅಪೇಕ್ಷೆನೇ ಅಂತ ಅನಿಸುತ್ತೆ ನನಗೆ. ಏನು ಹೇಳ್ತಾ ಇದೀಯ ಅಣ್ಣ? ಹಲೋ, ಎಸ್ ಮಾಮ್. ಜೈ, ಎಲ್ಲಿದ್ಯಾ ನೀನು? ಮಾಮ್ ಇಲ್ಲೇ ಫ್ರೆಂಡ್ಸ್ ಜೊತೆ ಪಾರ್ಟಿ. ನೀನು ಎಲ್ಲಾದರೂ ಇರು. ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗೋನು ಫ್ರೆಂಡ್ಸ್ನ ಕರ್ಕೊಂಡು ಹೋಗಬೇಕು. ಆ ಹುಡುಗಿನ ಯಾಕೆ ಕರ್ಕೊಂಡು ಹೋದೆ? ಯಾವ ಹುಡುಗಿ ಮಾಮ್? ಅಪೇಕ್ಷಾ ಎಲ್ಲಿ? ಮಾಮ್ ಇಲ್ಲೇ ಇದ್ದಾಳೆ. ಫಸ್ಟ್ ಅವಳನ್ನ ಮನೆಗೆ ಡ್ರಾಪ್ ಮಾಡಿ ನೀನು ಮನೆಗೆ ಬಾ. ಅದು ಮಾಮ್. ಹೇಳ್ದಷ್ಟು ಮಾಡು. ಸರಿ. ಛೇ, ಇವ್ರಿಗೆಲ್ಲ ಈ ವಿಷಯ ಹೆಂಗೆ ಗೊತ್ತಾಯ್ತು? ಸಿಸ್ಟರ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ಏನೋ ಗೊತ್ತಿಲ್ಲದೆ ಕರ್ಕೊಂಡು ಹೋಗಿದ್ದಾನಪ್ಪ. ಅಂಡರ್ಸ್ಟ್ಯಾಂಡ್. ಇವಾಗ ಸಮಾಧಾನ ಆಯ್ತಾ? ಕೋಪ ಎಲ್ಲ ಕಮ್ಮಿ ಆಯ್ತಾ ನಿಮಗೆ? ಇನ್ನೂ ಆಗಿಲ್ಲ. ಇನ್ನೊಂದು ಗ್ಲಾಸ್ ಜ್ಯೂಸ್ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇವನು ಯಾಕೆ ಇಲ್ಲಿಗೆ ಬಂದ? ಹೇ ಬ್ರೋ, ವಾಟ್ಸ್ ಅಪ್? ಹೇ ಬ್ರೋ, ಇನ್ ಫುಲ್ ಪಾರ್ಟಿನಾ? ಇಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಪಾರ್ಟಿ ಅರೇಂಜ್ ಮಾಡಿದ್ರು, ಹಾಗೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಪಾರ್ಥ, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಬ್ರೋ, ನಾನು ಅಷ್ಟೇ ಬ್ರೋ. ಯಾವುದೋ ಒಂದು ಇವೆಂಟ್ಗೆ ಹೊರಟಿದ್ದೆ. ನಿನ್ನ ಕಾರ್ ನೋಡ್ದ, ಅದಕ್ಕೆ ಒಳಗೆ ಬಂದೆ. ಬರ್ತಿದ್ದಂಗೆ ಇವ್ರು ಸಿಕ್ಕಿದ್ರ, ಮಾತಾಡ್ತಾ ಕೂತ್ಕೊಂಡ್ಬಿಟ್ಟೆ. ಇವನ್ ಯಾಕೆ ಇಲ್ಲಿಗೆ ಬರೋಕೋದ? ಛೇ, ಇವತ್ತೇನು ವರ್ಕೌಟ್ ಆಗಲ್ಲ. ಅಪೇಕ್ಷಾ, ಬನ್ನಿ, ಡ್ರಾಪ್ ಮಾಡ್ತೀನಿ ನಿಮ್ಮನ್ನ. ಏ ಬ್ರೋ, ಇಟ್ಸ್ ಓಕೆ. ನೀನು ಆರಾಮ್ಸೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಎಂಜಾಯ್ ಮಾಡು. ನಾನು ಅವ್ರನ್ನ ಡ್ರಾಪ್ ಮಾಡ್ತೀನಿ. ಹೆಂಗಿದ್ರು ಆನ್ ದಿ ವೇ ಹೋಗ್ತಾ ಇದ್ದೀನಲ್ವಾ? ಇಟ್ಸ್ ಓಕೆ ಪಾರ್ಥ, ನಿನಗೆ ಯಾಕೆ ತೊಂದರೆ? ಬ್ರೋ, ತೊಂದರೆ ಇಲ್ಲ ಅಂತ ಹೇಳಿದ್ಮೇಲೂ ಯಾವ ತೊಂದರೆ ಬ್ರೋ? ನನ್ಗೆ ಯಾವ ತೊಂದರೆನೂ ಇಲ್ಲ. ಅಲ್ಲಿ ಡ್ರಾಪ್ ಹರ್. ಈ ಅಪೇಕ್ಷೆ ಅವರೇ, ನಿಮ್ಗೆ ಏನಾದರೂ ತೊಂದರೆ ಇದೆಯೇನ್ರಿ? ನನಗೇನು ಪ್ರಾಬ್ಲಮ್ ಇಲ್ಲ. ನನಗಿವಾಗ ಮನೆಗೆ ರೀಚ್ ಆಗೋದೇ ಇಂಪಾರ್ಟೆಂಟು. ಯಾರು ಡ್ರಾಪ್ ಮಾಡಿದ್ರು ನನಗೇನಂತೆ. ಬಟ್ ಆ್ಯಕ್ಚುಲಿ ಪಾರ್ಥ ಅವರೇ, ನೀವು ಡ್ರಾಪ್ ಮಾಡಿದ್ರೇ ಬೆಸ್ಟ್ ಅನಿಸ್ತಿದೆ. ಸಿ, ಏನಕ್ಕಂದ್ರೆ ಅವ್ರ ಫ್ರೆಂಡ್ ಜೊತೆ ಪಾರ್ಟಿ ಎಂಜಾಯ್ ಮಾಡ್ಬೋದಲ್ವಾ? ಸೊ ನೀವೇ ಡ್ರಾಪ್ ಮಾಡಿ, ಅದೇ ಬೆಟರು. ಮತ್ತೆ ಯಾಕೆ ತಡ? ನಡೀರಿ ಹೋಗೋಣ. ಹಾಂ ಬ್ರೋ, ಯು ಎಂಜಾಯ್ ದ ಪಾರ್ಟಿ. ಬರಲಾ? ಬಾಯ್. ಬಾಯ್.
ಜ್ಯೂಸ್ ಕುಡ್ದಿದ್ದಾಳೆ, ಆದರೆ ನನಗೆ ಸಿಗ್ಲಿಲ್ಲ. ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ. ಏನಾಯ್ತು? ನಥಿಂಗ್. ಫುಲ್ ಫಾಗು, ಅದಕ್ಕೆ ಕಣ್ಣೆಲ್ಲ ಮಂಜು ಮಂಜು ಆಗ್ತಾ. ಫಾಗ ಎಲ್ಲಿ? ನನಗೆ ಕಾಣಿಸ್ತಾ ಇಲ್ಲ. ಅರೆ ನಿಮಗೆ ಕಾಣಿಸ್ತಿಲ್ವಾ? ಅಲ್ಲೇ ನೋಡಿ. ನನಗೆ ಕಾಣಿಸ್ತಾ ಇಲ್ಲ. ಇಲ್ವಾ? ಓಕೆ. ಹಲೋ, ಯಾಕೆ ಇಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇದ್ದೀರಾ? ಸ್ವಲ್ಪ ನಿಧಾನಕ್ಕೆ ಹೋಗಿ. ನಿಧಾನಕ್ಕೆ ಹೋದ್ರೂ ನಾವು ಮನೆಗೆ ರೀಚ್ ಆಗ್ತೀವಿ. ಸ್ಲೋ ಆಗಿ ಹೋಗ್ತಾ ಇದೀನಲ್ಲ. ಇದು ಸ್ಲೋನಾ? ಪ್ಲೀಸ್ ಸ್ವಲ್ಪ ನಿಧಾನಕ್ಕೆ ಹೋಗಿ. ನಂಗೆ ತುಂಬಾ ಭಯ ಆಗ್ತಾ ಇದೆ. ನೀವು ತುಂಬಾ ಸ್ಪೀಡಾಗಿ ಓಡಿಸ್ತಾ ಇದ್ದೀರಾ. ನಾನು ಫುಲ್ ನಾರ್ಮಲ್ ಆಗಿ ಹೋಗ್ತಾ ಇದೀನಿ ಅಂತ ನಂಗೆ ಅನಿಸ್ತಾ ಇದೆ. ಇಲ್ಲ, ನೀವು ತುಂಬಾ ಸ್ಪೀಡಾಗಿ ಓಡಿಸ್ತಾ ಇದ್ದೀರಾ. ಪ್ಲೇನ್ ತರ ಓಡಿಸ್ತಾ ಇದ್ದೀರಾ ಪಾರ್ಥ ಅವ್ರೆ. ಹಿಂಗೆ ಹೋದ್ರೆ ನಾವು ಮನೆಗಂತೂ ಹೋಗಲ್ಲ, ಸೀದಾ ಮೇಲಕ್ಕೆ ಹೋಗ್ತೀವಿ. ಪಾರ್ಥ ಅವ್ರೆ, ನಿಮ್ಗೆ ಹೇಳ್ತಾ ಇರೋದು ಸ್ವಲ್ಪ ನಿಧಾನ ಕೊಡ್ಸಿ ಪ್ಲೀಸ್. ಪ್ಲೀಸ್. ಅರೆ ಐ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಐಡಿಯಾ ಕಾರ್ ಯಾಕೆ ಈ ಥರ ಹೋಗ್ತದೆ ಅಂತ. ಏನ್ರಿ ಇದು ನಿಮ್ಮ ಹೊಸ ವರ್ಷ? ನೀವು ನಾರ್ಮಲ್ ಆಗಿದ್ದೀರಾ ತಾನೇ? ಅರೆ ನನ್ಗೇನಾಗಿದೆ? ಪರ್ಫೆಕ್ಟ್ಲಿ ಆಲ್ ರೈಟ್. ರೀ, ಪ್ರಾಬ್ಲಮ್ ಇರೋದು ನಂದಲ್ಲ, ಗಾಡಿದು. ಈಗ ಗಾಡಿ ಕಂಟ್ರೋಲ್ ತಪ್ಪಿದ್ರೆ ನಾನೇನು ಮಾಡೋಕ್ಕಾಗತ್ತೆ ಹೇಳಿ? ಕಂಟ್ರೋಲ್ ಕಳ್ಕೊಂಡಿರೋದು ಕಾರ್ ಅಲ್ಲ, ನೀವು ಪ್ಲೀಸ್ ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಓಡಿಸಿ. ಅಯ್ಯೋ ದೇವ್ರೆ, ಇವ್ರು ಯಾಕೆ ಹಿಂಗ್ ಆಡ್ತಾ ಇದ್ದಾರೆ? ಪಾರ್ಥ ಅವ್ರೆ ಪ್ಲೀಸ್, ಪಾರ್ಥ ಅವ್ರೆ ನಿಧಾನಕ್ಕೆ. Oh my god, oh my god, oh my god, oh my god.